ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಹೇಗಿದ್ದೀರೆಲ್ಲರೂ? ಆರಾಮಲ್ವಾ? ಬನ್ನಿ, ಇವತ್ತು ಒಂದು ಗಾಗ್ರಾ ಸೆಟ್ ನೋಡೋಣ. ಲಾಚ ಅನ್ಬೋದು ಅಥವಾ ಗಾಗ್ರಾ ಸೆಟ್. ಮೇಲ್ಗಡೆ ಪ್ರಿನ್ಸ್ ಕಟ್ಟಿಂಗ್ ಬ್ಲೌಸ್ ಬರುತ್ತೆ, ಕೆಳಗಡೆ ಲೆಹಂಗಾ ಬರುತ್ತೆ. ಇದು ಅದ್ರ ಮಟ್ರಿಯಲ್ಲು ನೆಟ್ ಬಟ್ಟೆ ಅದ. ಸೊ ಮೇಲ್ಗಡೆಗೆ ನಿಮಗೆ ನೆಟ್ ಬಟ್ಟೆ ಬರುತ್ತೆ, ಆಮೇಲೆ ಒಳಗಡೆ ಸ್ಯಾಟಿನ್ ಬಟ್ಟೆ ಲೆಹಂಗಾಕ್ಕೆ. ಇದು ಬ್ಲೌಸ್ ಬಟ್ಟೆ. ಬ್ಲೌಸಿಗೆ ಮಾತ್ರ 3 ಪೀಸ್ ಬರುತ್ತೆ. ಮೇಲ್ಗಡೆ ನೆಟ್ಟು ಮತ್ತು ಸ್ಯಾಟಿನ್ ಬಟ್ಟೆ, ನಂತರ ಅದ್ರ ಒಳಗಡೆ ಕಾಟನ್ ಬಟ್ಟೆ. ಸ್ವಲ್ಪ ಅದ್ರ ಮಟೀರಿಯಲ್ ತೊಗೊಂಡಿದ್ದೀನಿ. ಥ್ರೆಡ್ಡಿಂಗು, ಡೆಕೋರೇಟಿವ್ ಐಟಮ್ಸು, ಚಾಯ್ಸ್ ಇವ್ರದ್ದು. ಯಾವ್ದು ಬೇಕಾದರೂ ನೀವು ತೊಗೋಬೋದು. ಲೇಸ್ ಹಾಕ್ಬೋದು. ನಾನು ಲೇಸ್ ಏನೂ ಹಾಕ್ತಾಯಿಲ್ಲ, ಯಾಕಂದ್ರೆ ಆಲ್ರೆಡಿ ಬಟ್ಟೆ ತುಂಬ ಗ್ರ್ಯಾಂಡ್ ಇದೆ. ಡಿಸೈನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇದು ಪ್ರಿನ್ಸ್ ಕಟ್ಟಿಂಗ್ ಬ್ಲೌಸ್ ಹಾಕ್ಬಿಡೋಣ. ಲಾಸ್ಟ್ ಟೈಮ್ ನಾನು ನಿಮ್ಮ ಪ್ರಿನ್ಸ್ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಲ್ವಾ, ಆ್ಯಸ್ ಇಟ್ ಇಸ್ ಸೇಮ್. ಬ್ಯಾಕ್ ಹೋಗಿ ಬರುತ್ತೆ, ಸೇಮ್ ಹಾಕಿದ್ದೀನಿ. ಫ್ರಂಟ್ ಹಾಕಿದ್ದೀನಿ. ಇವಾಗ ನೋಡಿ, ಇದೇ ಥರ ಬ್ಯಾಕ್ ಹಾಕೋಣ. ಸ್ಲೀವ್ಸ್ ಬರಲ್ಲ, ವಿದೌಟ್ ಸ್ಲೀವ್ಸು. ಲೈನಿಂಗ್ ಇದೆ, ಲೈನಿಂಗ್ ಬೇಡ ಸ್ಲೀವ್ಸ್ಗೆ. ಸೊ ಹಾಗಾಗಿ ಸ್ಲೀವ್ಸ್ ಕಟ್ಟಿಂಗ್ ಇಲ್ಲ. ಫ್ರಂಟ್ ಆ್ಯಂಡ್ ಬ್ಯಾಕ್ ತೊಗೊಂಡಿದ್ದೀನಿ ಕಟ್ಟಿಂಗು. ಓಕೆನಾ? ಅದನ್ನೇ ಸೇಮು ಸ್ಯಾಟಿನ್ ಬಟ್ಟೆ ಮೇಲೆ ಕಟ್ಟಿಂಗ್ ಮಾಡಿಬಿಡೋಣ. ನಂತರ ನೆಟ್ ಬಟ್ಟೆ. ಓಕೆ, ಸೊ 3 ಕಟ್ಟಿಂಗ್ ಮಾಡ್ಕೊಂಡ್ಬಿಡಿ. ಸ್ಲೀವ್ಸ್ಗೆ ಮಾತ್ರ ವಿದೌಟ್ ಲೈನಿಂಗ್. ಅದಕ್ಕೆ ಸ್ಯಾಟಿನ್ ಬಟ್ಟೆನೂ ಇಲ್ಲ ಮತ್ತು ಕಾಟನ್ ಬಟ್ಟೆನೂ ಇಲ್ಲ. ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸೇ. ಪಫ್ ಸ್ಲೀವ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ನಿಮ್ಮ ಪಫ್ ಸ್ಲೀವ್ಸ್ ತೋರಿಸಿದ್ರಿಂದ ಹಾಕಿಲ್ಲ ಅಷ್ಟೇ. ಇದು ಲೆಹಂಗಾಕ್ಕೆ ಕಾಟನ್ ಲೈನಿಂಗ್ ಬರಲ್ಲ. ಸ್ಯಾಟಿನ್ ಮತ್ತು ನೆಟ್ ಬಟ್ಟೆ ಅಷ್ಟೇ. ಫುಲ್ ಲೆಂತ್ಗೆ ನಾನು ಮೇಲಿಂದು 2 ಇಂಚಿನ ಬ್ಯಾಂಡ್ನ ಪ್ಲಸ್ ಮಾಡ್ಕೋತಾ ಇದ್ದೀನಿ. ಕಟಿಂಗ್ ಏನಿರಲ್ಲ, ಬಟ್ಟೆ ಎಷ್ಟಿದೆ ಇಷ್ಟು ತೊಗೊಂಡಿದ್ದೀನಿ ನಾನು. ಸ್ಟಿಚಿಂಗ್ ನೋಡೋಣ. ಇದು ಫ್ರಂಟು ಪ್ರಿನ್ಸ್ ಕಟ್ಟಿಂಗ್ದು. ಫಸ್ಟು ಸ್ಯಾಟಿನ್ ಬಟ್ಟೆ ಜೋಡಿಸ್ಕೊಂಡ್ಬಿಡೋಣ ನೆಟ್ ಬಟ್ಟೆಗೆ. ಸೊ ಕಾಟನ್ ಬಟ್ಟೆ ಜೋಡ್ಸೋಕ್ಕೆ ಈಸಿ ಆಗುತ್ತೆ. ಈ ರೀತಿ ರಿವರ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸಿಂಪಲ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಬಟ್ಟೆ ಸರಿಬಾರ್ದು ಅಂತ ಅಷ್ಟೇ. ಬಟ್ಟೆ ಸ್ವಲ್ಪ ತ್ರಾಸಾಗುತ್ತೆ, ಯಾಕಂದ್ರೆ ನೆಟ್ ಬಟ್ಟೆ ಮೇಲೆ ಸ್ಯಾಟಿನ್ ಬಟ್ಟೆ ಹೊಲಿಯೋದು ಸ್ವಲ್ಪ ತೊಂದರೆನೇ. ಹಾಗಾಗಿ ನೋಡಿ, ಸ್ವಲ್ಪ ಪಿನ್ಗಿನ್ ಹಾಕಬೇಕಾದ್ರೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೆಂಟರ್ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಕಾಟನ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಅಂತ ತೊಗೊಂಡು ಅದ್ರ ಮೇಲೆ ನಾನು ನೆಕ್ ಡಿಸೈನ್ ಹಾಕ್ತಾಯಿದ್ದೀನಿ. ಸಿಂಪಲ್ ಇದೆ, ಪಂಚ್ಕೊಳ್ಳ ಅಂತಾರಲ್ಲ ಅದು ಡಿಸೈನ್ ಹೇಳಿದ್ದಾರೆ. ಸೊ ಅದನ್ನೇ ಹಾಕ್ತಾಯಿದ್ದೀನಿ. ನಾನು ಮತ್ತೆ ಎಕ್ಸ್ಟ್ರಾ ಕ್ಯಾನ್ವಸ್ ಹಾಕ್ತಾಯಿಲ್ಲ, ಆಲ್ರೆಡಿ ಇದೆ ದಪ್ಪದ ಇದೆ. ಸೊ ಇದು ಸ್ಯಾಟಿನ್ ಬಟ್ಟೆ ಜೋಡಿಸ್ಕೊಂಡಿದ್ದು ಸೀದಾ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ಲೈನಿಂಗ್ ಬಟ್ಟೆ ಉಲ್ಟಾ ಹಾಕಿ ಟ್ಯಾಪ್ ಮಾಡಿರೋ ಬಟ್ಟೆನ ಅದ್ರ ಮೇಲೆ ಇಟ್ಟು ಈ ರೀತಿ ಸಿಂಪಲ್ಲಾಗಿ ನೆಕ್ ಡಿಸೈನ ಹೊಲ್ಕೊಂಡ್ಬಿಡಿ. ಕ್ಯಾನ್ವಾಸ್ ಏನೂ ಬೇಕಾಗೋದಿಲ್ಲ, ನೀಟಾಗಿ ಬರುತ್ತೆ. ಆಯ್ತಲ್ವಾ? ಒಳಗಡೆ ಬಟ್ಟೆ ಕಟ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡಿ. ಓಕೆ, ನಾಚ್ ಮಾರ್ಕ್ ಹಾಕ್ಕೊಳ್ಳಿ. ಈ ನಾಚ್ ಮಾರ್ಕ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಂಡ್ಬಿಡಿ. ಲೈನಿಂಗ್ ಬಟ್ಟೆ ಮೇಲೆ ಒಂದು ಸಿಂಪಲ್ ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗ್ ಬಟ್ಟೆ ಮೇಲೆ ಬರಬೇಕದು, ಸ್ಯಾಟಿನ್ ಬಟ್ಟೆ ಮೇಲೆ ಹಾಕಬೇಡಿ, ಹೊರಗಡೆ ಕಾಣಿಸುತ್ತೆ. ಓಕೆ ಓಕೆ, ಈ ರೀತಿ ನೆಕ್ ಫಿನಿಶಿಂಗ್ ಮಾಡ್ಕೊಂಡು ಬಿಡಬೇಕು. ಈಸಿ ಇದೆ ಮೆಥಡು. ಅದ್ರ ಮೇಲ್ಗಡೆ ಒಂದು ಸ್ಟಿಚ್. ಇಷ್ಟೇ, ನೆಕ್ ಫಿನಿಶ್ ಆಯಿತು. ಈಸಿ ಇದೆ ಅಲ್ವಾ? ನೋಡಿ, ಈಗ ಇದನ್ನೇನಿದೆಲ್ಲ ಹೆಂಗೂ ನಮ್ದು ಅದು ಎಂಡಿಗೆ ಲೇಸ್ ಥರ ಇದೆ ಅದು ಬಟ್ಟೆ. ಸೊ ಅದು ಲೆಂತ್ ಕರೆಕ್ಟ್ ಅದ. ಸೊ ಹಾಗಾಗಿ ಈ ಲೈನಿಂಗ್ ಬಟ್ಟೆನೇ ಸ್ವಲ್ಪ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಬಿಡೋಣ. ಫಿನಿಶಿಂಗ್ ಆಗೋಗುತ್ತೆ ಇದು.
ಹೆಮ್ಮಿಂಗ್ ನಾನು ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ ಸಿಂಪಲ್ ಅದ, ಒಂದು ಸ್ಟಿಚ್ ಹಾಕ್ಬಿಟ್ರೆ ಕೂತ್ಬಿಡುತ್ತೆ. ಸೈಡಿಗೆ ಲೈನಿಂಗ್ ಬಟ್ಟೆ ಜೋಡಿಸಿರ್ತಲ್ಲ ಹಾಗೆ ಜೋಡಿಸೋದು. ಇದು ನಾನು ಪ್ರಿನ್ಸ್ ಕಟಿಂಗ್ ಮಾರ್ಕು 3.5 ಹಾಕೊಳ್ಳಿ. ಲೆಂತ್ ಶೋಲ್ಡ್ರಿಂದ ಕೆಳಗಡೆ 10 ಇಂಚ್ ಇರಲಿ. ಇದು ರಿಗಾರಿಗೆ ಶೇಪ್ ಕೊಟ್ಬಿಡಿ. ಲಾಸ್ಟ್ ಟೈಮ್ ಪ್ರಿನ್ಸ್ ಕಟಿಂಗ್ನ ಕಟ್ ಮಾಡಿ ತೋರಿಸಿದ್ದೆ ನಾನು ಆ್ಯಕ್ಚುಲಿ ಟಕ್ಸ್ ಬರೋಲ್ಲೇ. ಸೊ ಚೆಸ್ಟು ಡಿಪೆಂಡ್ಸ್, ಇದು ಚೆಸ್ಟು ದಪ್ಪ ಇದ್ದವ್ರಿಗಾದರೆ ಹಂಗೆ ಮಾಡಬೇಕಾಗುತ್ತೆ. ಇದು ಅಷ್ಟು ದಪ್ಪ ಇಲ್ಲ ಇವರು. ಸೊ ಡೈರೆಕ್ಟಾಗಿ ನಾನು ಪ್ರಿನ್ಸ್ ಕಟಿಂಗ್ನ ಶೇಪ್ನ ಇಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಸಣ್ಣ ಇದ್ದರೆ ಇದೇ ರೀತಿ ಹೊಲ್ಕೋಬೋದು ನೀವು. ಕಟ್ ಮಾಡಿ ಟಕ್ಸ್ ದೊಡ್ಡ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ದಪ್ಪ ಇದ್ದರೆ ಟಕ್ಸ್ ದೊಡ್ಡದು ಹಿಡಿಬೇಕಾಗುತ್ತೆ, ಹಾಗಾಗಿ ಬಟ್ಟೆ ಕಟ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಸುಕ್ಕಾಗುತ್ತೆ. ಸೊ ಸಣ್ಣ ಇದ್ದವ್ರದ್ದು ಈ ರೀತಿ ಸಿಂಪಲಾಗಿ ಹೊಲ್ಕೊಂಡ್ಬಿಡಿ, ಬೇಗ ಆಗುತ್ತೆ. ಈ ರೀತಿ ಎರಡು ಕಡೆಯೂ ಪ್ರಿನ್ಸ್ ಕಟಿಂಗ್ದ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡಿ. ಫ್ರಂಟ್ ಆಯಿತು. ಇವಾಗ ಬ್ಯಾಕು ಸೇಮ್ ಲಾಸ್ಟ್ ಟೈಮ್ ಹೆಂಗೆ ಜೋಡಿಸಿದ್ರಲ್ಲ ಫ್ರಂಟು ಅದೇ ರೀತಿ ಸ್ಯಾಟಿನ್ ಬಟ್ಟೆ ಫಸ್ಟ್ ನೆಟ್ಟಿಗೆ ಜೋಡಿಸ್ಕೊಳ್ಳಿ. ನಂತರ ಬ್ಯಾಕ್ ಲೈನಿಂಗಿಗೆ ಮಾರ್ಕ್ ಹಾಕ್ಕೊಳ್ಳೋದು. ಬ್ಯಾಕ್ ನೆಕ್ ಡೀಪ್ ಇರುತ್ತೆ. ಬ್ಯಾಕ್ ಹುಕ್ ಬಂದಾಗ ಸ್ಕ್ವೇರ್ ಅಥವಾ ರೌಂಡ್ ಎರಡೇ ಆಪ್ಷನ್ ಇರ್ತವೆ ನಮ್ಮ ಹತ್ರ. ಡಿಸೈನ್ ಚೆನ್ನಾಗಿ ಕಾಣಲ್ಲ, ಹಾಗಾಗಿ ನಾನು ರೌಂಡೇ ಇಡ್ತಾ ಇದ್ದೀನಿ. ಸ್ಕ್ವೇರ್ ಮಾಡ್ಬೋದು, ರೌಂಡ್ ಮಾಡ್ಬೋದು, ನೀಟಾಗಿ ಕೂಡ್ತದೆ. ಡಿಸೈನ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಅದು. ಇದು ಫ್ರಂಟ್ ಹೆಂಗೆ ಜೋಡಿಸಿದ್ರಲ್ಲ ಹಾಗೆ ಜೋಡಿಸಿ. ಸ್ಯಾಟಿನ್ ಬಟ್ಟೆ ಜೋಡಿಸ್ಕೊಳ್ಳಿ. ನಂತರ ಲೈನಿಂಗ್ ಇಟ್ಟು ಉಲ್ಟಾ ಮಾಡ್ಕೊಂಡು ಹೊಲ್ಕೊಂಡ್ಬಿಡಿ. ಈ ರೀತಿ ಹೊಲ್ದಾದ್ಮೇಲೆ ಎಲ್ಲ ಉಲ್ಟಾ ಮಾಡಿ ನಾನು ಮೇಲ್ಗಡೆ ಸ್ಟಿಚ್ ಹಾಕಿದ್ದೀನಿ. ಸೈಡ್ಗಡೆ ಲೈನಿಂಗ್ ಜೋಡಿಸ್ಕೊಂಡು ಬಟ್ಟೆ ಕಟ್ ಮಾಡಿಬಿಡಿ. ಬ್ಯಾಕ್ ಟಕ್ಸ್ ಹಾಕಬೇಕಲ್ವ, 5 ಇಂಚಿನ ಟಕ್ಸ್ ಹಾಕ್ಕೊಳ್ಳಿ. ಬ್ಯಾಕಿಗೆ ಮೆಜರ್ಮೆಂಟ್ ಏನೇ ಇರಲಿ 5 ಇಂಚ್ ಬೇಕೇ ಬೇಕಂತ ಲೆಂತಿಗೆ. 1 ಇಂಚಿನ ಅಗಲ, 5 ಇಂಚ್ ಉದ್ದ. ಓಕೆ, ಎರಡು ಕಡೆ ಟಕ್ಸ್ ಹಾಕದ ಬ್ಯಾಕು ರೆಡಿ ಆಯಿತು. ಕೆಳಗಡೆ ಒಂದೇ ಒಂದು ಸ್ಟಿಚ್, ಸಿಂಪಲ್ ಸ್ಟಿಚ್ ನೋಡಿ, ಈ ರೀತಿ ರೆಡಿ ಆಗುತ್ತೆ. ಹುಕ್ಸಿನ ಮಣೆ ಮಾಡೋದು ಅಷ್ಟೇ. ಫ್ರಂಟ್ ಆ್ಯಂಡ್ ಬ್ಯಾಕು ಶೋಲ್ಡ್ರ್ ಜೋಡಿಸ್ಕೊಳ್ಳಿ. ನಂತರ ಸ್ಲೀವ್ಸು ಹಾಕೋಕ್ಕಿಂತ ಮುಂಚೆ ನಾನು ಇದು ಹಾಕ್ಬಿಡ್ತೀನಿ, ಟ್ಯಾಗಿಂಗ್ ಹಾಕ್ಬಿಡ್ತೀನಿ. ನೋಡಿ, ಟ್ಯಾಗ್ ಹಾಕಿಬಿಟ್ರೆ ಡೀಪ್ ನೆಕ್ಕು ಚೆನ್ನಾಗಿ ಕಾಣಿಸುತ್ತೆ. ಟ್ಯಾಗಿಂಗ್ ಬೇಕಾಗ್ತದೆ. 2.5 ಇಂಚ್ ತೊಗೊಳ್ರಿ ಕೆಳಗಡೆ, ಶೋಲ್ಡ್ರಿಂದ ಚೆನ್ನಾಗಿ ಕಾಣಿಸುತ್ತೆ. 1 ಇಂಚಿಗೆಲ್ಲ ಹಾಕ್ಬೇಡಿ, ಅಷ್ಟು ಲುಕ್ ಅನ್ಸಲ್ಲ. ಇದು ಪಫ್ ಸ್ಲೀವ್ಸ್ ಎಂಡಿಂದ ಸ್ಟಾರ್ಟ್ ಮಾಡಿ. ವಿದೌಟ್ ಪಫ್ ಸ್ಲೀವ್ಸು ಸೆಂಟ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಬರುತ್ತೆ ಅಂದಾಜು ನಿಮ್ಗೆ ಗೊತ್ತಾಗುತ್ತಲ್ವ, ನೀರಿಗೆ ಅಷ್ಟು ಪ್ಲೇಟ್ಸ್ ಹಾಕ್ಕೊಂಡು ಹೋಗ್ಬಿಡಿ. ಪಫ್ ಸ್ಲೀವ್ಸು ಏನು ಟಫ್ ಅನ್ಸಲ್ಲ. ಕಟಿಂಗ್ ಮಾತ್ರ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಎಷ್ಟು ಪ್ಲೇಟ್ಸ್ ಬೇಕೋ ಅಷ್ಟು ಎಕ್ಸ್ಟ್ರಾ ತೊಗೋಬೇಕಾಗ್ತದೆ. ನಾನಂತೂ ಆ ಕಡೆ ಈ ಕಡೆ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಪಫ್ ಸ್ಲೀವ್ಸು ಒಂದು ಸ್ಟಿಚ್ ಹಾಕಿದ್ದೆ, ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಓಕೆ, ರೆಡಿ ಆಗಿದೆ. ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆಗಿ ಸೈಡಿಗೆ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಪ್ರಿನ್ಸ್ ಕಟಿಂಗ್ ಬ್ಲೌಸ್ ರೆಡಿ. ಪಫ್ ಸ್ಲೀವ್ಸ್ ಹಾಕಿದ್ದೀನಿ. ಲೆಹಂಗಾ ಒಂದು ಸ್ಟಿಚ್ ಮಾಡಿಬಿಡೋಣ.
ಇದು ಬ್ಯಾಂಡ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಯಾಂಡಿಗೆ ಪ್ಲೇಟ್ಸ್ ಹಾಕ್ಕೊಂಡು ಹೋಗ್ಬಿಡಿ. ಎಷ್ಟು ಬಟ್ಟೆ ತೊಗೊಂಡಿದ್ರಲ್ಲ ಇಷ್ಟು ಹಾಕ್ಕೊಳ್ಳಿ. ಫಸ್ಟ್ ನೆಟ್ ಹಾಕೋತಾ ಇದ್ದೀನಿ, ನಂತರ ಸ್ಯಾಟಿನ್ ಬಟ್ಟೆ. ಎರಡೂ ಸೇಮ್ ಮೆಜರ್ಮೆಂಟ್ನಲ್ಲಿದ್ದರೆ, ಅಂದರೆ ಸೇಮ್ ಮೆಜರ್ಮೆಂಟ್ನಲ್ಲಿ ನೀವು 2 ಮೀಟರ್ ತೊಗೊಂಡಿದ್ರೆ ಎರಡು ಕೂಡಿಸ್ಕೊಂಡು ಅಟ್ ಎ ಟೈಮ್ ಪ್ಲೇಟ್ಸ್ ಹಾಕ್ಕೊಳ್ಳಿ. ಇದು ಸ್ಯಾಟಿನ್ ಬಟ್ಟೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನು ಫಸ್ಟು ನೆಟ್ ಬಟ್ಟೆ ಪ್ಲೇಟ್ ಹಾಕಿ ನಂತರ ಸ್ಯಾಟಿನ್ ಬಟ್ಟೆ ಪ್ಲೇಟ್ಸ್ ಹಾಕಿದ್ದೀನಿ. ನೀವು ಎರಡು ಥರನೂ ಮಾಡ್ಕೋಬೋದು, ಅದರಲ್ಲಿ ಏನು ಫರ್ಕ್ ಬೀಳಲ್ಲ. ಓಕೆನಾ? ಲೆಂತ್ ಎಷ್ಟಿರುತ್ತೆ ನೋಡಿ, ಲೆಂತ್ ತೊಗೊಂಡು ಮೈನಸ್ ಅದರಲ್ಲಿ ಬ್ಯಾಂಡ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ತೊಗೋಬೇಕಾದ್ರೆ ಮೈನಸ್ ಬ್ಯಾಂಡ್ ಮಾಡಿ ನಂತರ ಬ್ಯಾಂಡ್ ಹಾಕಿದರೆ ನಿಮ್ಮ ಲೆಂತ್ ಕರೆಕ್ಟಾಗಿ ಬರ್ತದೆ. ಇಲ್ಲಾಂದರೆ ಸ್ವಲ್ಪ ಉದ್ದಾಗಿಬಿಡ್ತದೆ. ಸೊ ಸೈಡಿಗೆ ಜಿಪ್ ಹೇಳಿದರು, ಹಾಗಾಗಿ ಜಿಪ್ ಹಾಕ್ತಾ ಇದ್ದೀನಿ. ಜಿಪ್ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸ್ವಲ್ಪ ಗಡಿಬಿಡಿ ಆಗಿ ಹೋಗ್ಬಿಡ್ತದೆ. ಜಿಪ್ ಹಾಕೋದು ತುಂಬ ಈಸಿ ಇದೆ. ಜಿಪ್ ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಡ್ರೆಸ್ಸಿಗಾದರೂ ಅಥವಾ ಲೆಹಂಗಾಕ್ಕಾದ್ರೂ ನಾನು ಜಿಪ್ ಹಾಕೋದು ತೋರಿಸ್ತೀನಿ. ಜಿಪ್ಪಲ್ಲಿ ಹಾಕಾಗದ, ಬ್ಯಾಂಡು ಹಾಕಾಗದ. ಸೊ ಕಟ್ಟೋದು ಹಾಕಿ, ನೀವು ಇಲಾಸ್ಟಿಕ್ ಹಾಕ್ಬೋದು, ನಾನು ಥ್ರೆಡ್ಡೇ ಹಾಕಿದ್ದೀನಿ. ಓಕೆ, ಸೈಡ್ ಫಿನಿಶಿಂಗ್ ಕೊಟ್ಬಿಟ್ರೆ ಲೆಹಂಗಾ ರೆಡಿ. ಲೆಹಂಗಾ ಏನು ಟಫ್ ಇರಲಿಲ್ಲ ನೋಡಿ, ಪ್ಲೇಟ್ಸ್ ಹಾಕೋದು ಮಾತ್ರ ಟೈಮ್ ಹಿಡಿಯುತ್ತೆ ಅಷ್ಟೇ. ಹಾರ್ಡ್ಲಿ ಒನ್ ಅವರ್ನಲ್ಲಿ ಮುಗಿಸ್ಬೋದು ನೀವು. ಓಕೆನಾ? ಇಷ್ಟೇ. ಡೆಕೋರೇಟಿವ್ ಐಟಮ್ನ ನೀವು ಹಾಕ್ಕೊಳ್ಳಿ ಅಥವಾ ಇಲ್ಲದೆ ಇದ್ರೂ ನಡೀತದೆ. ನಾನು ತಂದಿದ್ದೆ, ಹಂಗಾಗಿ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.